ನಮಸ್ಕಾರ. ಇನ್ಫೋಸಿಸ್ ತನ್ನ ಹೊಸ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಹಾಗಾದ್ರೆ ಈ ರಿಸಲ್ಟ್ಸ್ ಹೇಗಿದೆ? ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಥವಾ ಮುಂದಿನ ದಾರಿ ಸ್ವಲ್ಪ ಕಷ್ಟ ಇದ್ಯಾ? ಬನ್ನಿ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಹೌದು, ಸದ್ಯಕ್ಕೆ ಇನ್ವೆಸ್ಟರ್ಸ್ ತಲೆಯಲ್ಲಿ ಓಡ್ತಿರುವ ದೊಡ್ಡ ಪ್ರಶ್ನೆನೇ ಇದು. ಕಂಪನಿಯ ಈಗಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೂಪರ್ ಆಗಿದೆ, ಆದ್ರೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಹುಷಾರಾಗಿರೋ ತರ ಕಾಣಿಸ್ತಿದೆ. ಸೊ ಈ ಎರಡೂ ವಿಷಯಗಳನ್ನ ಒಂದೊಂದಾಗೆ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಹೈಲೈಟ್ಸ್ ನೋಡೋಣ. ಈ ಸಾರಿ ನಂಬರ್ಸ್ ನೋಡಿದ್ರೆ ವಾವ್ ಅನ್ನೋ ಹಾಗೇ ಇದೆ. ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪನಿಯ ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಬಂದು 8,501 ಕೋಟಿ ರೂಪಾಯಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ಲೆ ಇದು ನಿಜವಾಗ್ಲೂ ದೊಡ್ಡ ಜಂಪ್. ಅಂದ್ರೆ ಇಯರ್ ಆನ್ ಇಯರ್ ಗ್ರೋತ್ ಬರೋಬ್ಬರಿ 21%. ಇದು ಏನನ್ನ ತೋರಿಸುತ್ತೆ ಅಂದ್ರೆ ಕಂಪನಿ ತನ್ನ ಮಾರ್ಜಿನ್ಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡಿದೆ, ಜೊತೆಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಅಂತ. ಇನ್ನು ರೆವೆನ್ಯೂ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ಒಳ್ಳೆ ಏರಿಕೆ ಕಂಡಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಸುಮಾರು 46,030 ಕೋಟಿ ಇತ್ತು, ಆದ್ರೆ ಇನ್ಫೋಸಿಸ್ ಅದಕ್ಕಿಂತ ಜಾಸ್ತಿ ರೆವೆನ್ಯೂ ಮಾಡಿದೆ. ಇದು ಖಂಡಿತ ಒಂದು ಪಾಸಿಟಿವ್ ಸೈನ್. ಸೊ ಒಟ್ಟಾರೆಯಾಗಿ ನೋಡಿದ್ರೆ ದೊಡ್ಡ ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಪ್ರಾಫಿಟ್ನಲ್ಲಿ 21% ಜಂಪ್ ಆಗಿದೆ. ಇದು ಕಂಪನಿಯ ಎಫಿಷಿಯನ್ಸಿಯನ್ನ ತೋರಿಸುತ್ತೆ. ಎರಡನೇದಾಗಿ ರೆವೆನ್ಯೂ ಕೂಡ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಬ್ಯಾಂಕಿಂಗ್ ಮತ್ತು ಎನರ್ಜಿ ಅಂತಹ ಪ್ರಮುಖ ಸೆಕ್ಟರ್ಗಳಿಂದ ಬಂದಿರೋ ಸಪೋರ್ಟ್. ಕಂಪನಿಯ ಈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ಶೇರ್ ಹೋಲ್ಡರ್ಗೂ ಕೂಡ ಒಂದು ಗುಡ್ ನ್ಯೂಸ್ ಇತ್ತು. ಅದೇನಪ್ಪಾ ಅಂದ್ರೆ, ಪ್ರತಿ ಶೇರ್ಗೆ ಬರೋಬ್ಬರಿ 25 ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಪಾಸಿಟಿವ್ ಸರ್ಪ್ರೈಸ್. ಕಂಪನಿ ಹತ್ರ ಸಾಕಷ್ಟು ಕ್ಯಾಶ್ ಇದೆ ಮತ್ತೆ ತನ್ನ ಫ್ಯೂಚರ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಆದ್ರೆ ನಿಮ್ಗೆ ಗೊತ್ತಲ್ಲ, ಮಾರ್ಕೆಟ್ ಯಾವಾಗ್ಲೂ ಪಾಸ್ಟ್ ಪರ್ಫಾರ್ಮೆನ್ಸ್ಗಿಂತ ಫ್ಯೂಚರ್ ಕಡೆಗೇನೆ ಜಾಸ್ತಿ ನೋಡುತ್ತೆ. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಅದೇ ಈ ರಿಪೋರ್ಟ್ನಲ್ಲಿ ಎಲ್ಲರ ಗಮನ ಸೆಳೆದ ಒಂದು ಚಿಂತೆಯ ವಿಷಯ. ಅದೇನು ಅಂತ ನೋಡೋಣ ಬನ್ನಿ. ಇನ್ಫೋಸಿಸ್ ಮುಂದಿನ ಫೈನಾನ್ಷಿಯಲ್ ಇಯರ್ ಅಂದ್ರೆ FY 27ಗೆ ಕೇವಲ 1.5–3% ರೆವೆನ್ಯೂ ಗ್ರೋತ್ ಗೈಡೆನ್ಸ್ ಕೊಟ್ಟಿದೆ. ಸೊ ಮಾರ್ಕೆಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿತು. ಆದ್ರೆ ಇನ್ಫೋಸಿಸ್ ಕೊಟ್ಟಿರೋ ಈ ಗೈಡೆನ್ಸ್ ತುಂಬಾನೇ ಸಾಫ್ಟ್ ಆಗಿದೆ. ಇದರರ್ಥ ಸದ್ಯಕ್ಕೆ ಗ್ಲೋಬಲ್ ಡಿಮ್ಯಾಂಡ್ ಬಗ್ಗೆ ಕಂಪನಿ ಅಷ್ಟು ಕಾನ್ಫಿಡೆಂಟ್ ಆಗಿಲ್ಲ, ಸ್ವಲ್ಪ ಹುಷಾರಾಗಿದೆ ಅಂತ. ಆದ್ರೆ ಇಲ್ಲೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ. ಇದು ಲಾಂಗ್ ಟರ್ಮ್ನಲ್ಲಿ ಇಡೀ ಕಥೆಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI. ಇನ್ಫೋಸಿಸ್ ಈಗ AI ಕಡೆಗೆ ತುಂಬಾ ಗಮನ ಕೊಡ್ತಿದೆ. AI ಕನ್ಸಲ್ಟಿಂಗ್, ಆಟೋಮೇಷನ್ ಡೀಲ್ಸ್ ಹೀಗೆ ಹಲವು ಕಡೆ ಫೋಕಸ್ ಮಾಡ್ತಿದೆ. ಅಷ್ಟೇ ಅಲ್ಲ, ಓಪನ್ AI ಜೊತೆಗೂ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ಒಂದು ವೇಳೆ ಈ AI ಡೀಲ್ಸ್ ಎಲ್ಲ ಕ್ಲಿಕ್ ಆದ್ರೆ ಕಂಪನಿಯ ಗ್ರೋತ್ ಸ್ಟೋರಿನೇ ಬದಲಾಗಬಹುದು. ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮ್ಗೇನ್ ಅರ್ಥ ಆಗತ್ತೆ? ಇನ್ವೆಸ್ಟರ್ಸ್ ಏನ್ ಮಾಡ್ಬೇಕು? ನೋಡಿ, ಇದನ್ನ ಸಿಂಪಲ್ ಆಗಿ ಹೀಗರ್ಥ ಮಾಡ್ಕೋಬಹುದು. Q4 ಪರ್ಫಾರ್ಮೆನ್ಸ್ ತುಂಬಾ ಸ್ಟ್ರಾಂಗ್, ಡಿವಿಡೆಂಡ್ ಎಕ್ಸಲೆಂಟ್. ಆದ್ರೆ ಮುಂದಿನ ವರ್ಷದ ಗೈಡೆನ್ಸ್ ಸ್ವಲ್ಪ ಸಾಫ್ಟ್. ಅಂದ್ರೆ ಪ್ರೆಸೆಂಟ್ ಚೆನ್ನಾಗಿದೆ, ಆದ್ರೆ ಇಮಿಡಿಯೇಟ್ ಫ್ಯೂಚರ್ ಬಗ್ಗೆ ಸ್ವಲ್ಪ ಹುಷಾರಾಗಿದ್ದಾರೆ. ಇದು ಇಡೀ ರಿಪೋರ್ಟ್ನ ಸಾರಾಂಶ. ಸೊ ಇದನ್ನ ಇಟ್ಕೊಂಡು ಬೇರೆ ಬೇರೆ ತರಹದ ಇನ್ವೆಸ್ಟರ್ಸ್ಗೆ ಬೇರೆ ಬೇರೆ ಸ್ಟ್ರಾಟಜಿ ಇರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದನ್ನ ಒಂದು ಕ್ವಾಲಿಟಿ IT ಸ್ಟಾಕ್ ಅಂತ ನೋಡಬಹುದು, ಮತ್ತೆ ಬೆಲೆ ಸ್ವಲ್ಪ ಕಡಿಮೆ ಆದಾಗ ಅಕ್ಯುಮುಲೇಟ್ ಮಾಡೋ ಬಗ್ಗೆ ಯೋಚಿಸಬಹುದು. ಅದೇ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಆದ್ರೆ ಮಾರ್ಕೆಟ್ ಓಪನ್ ಆದಾಗ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಕೇಳಿ ಆಮೇಲೆ ಡಿಸೈಡ್ ಮಾಡಬೇಕು. ಹಾಗಾದ್ರೆ ಫೈನಲ್ ಕ್ವೆಶ್ಚನ್, ಇನ್ಫೋಸಿಸ್ ಸ್ಟಾಕ್ ಅನ್ನ ಬೈ ಮಾಡ್ಬೇಕಾ, ಹೋಲ್ಡ್ ಮಾಡ್ಬೇಕಾ ಅಥವಾ ಸೇಲ್ ಮಾಡ್ಬೇಕಾ? ನೋಡಿ, ನಮ್ಮತ್ರ ಈಗ ಎಲ್ಲ ಕೀ ಪಾಯಿಂಟ್ಸ್ ಇದೆ. ಒಂದ್ ಕಡೆ ಸ್ಟ್ರಾಂಗ್ ರಿಸಲ್ಟ್ಸ್, ಇನ್ನೊಂದು ಕಡೆ ವೀಕ್ ಗೈಡೆನ್ಸ್. ಸೊ ಅಂತಿಮವಾಗಿ ನಿರ್ಧಾರ ತಗೊಳ್ಳೋದು ಪ್ರತಿಯೊಬ್ಬರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮತ್ತು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ನಿಂತಿದೆ.